ಎಲ್ಲರಿಗೂ ನಮಸ್ಕಾರ. ಈ ಒಂದು ಕೈವಲ್ಯ ಪಾದದ ಪ್ರಥಮ ಸೂತ್ರದಲ್ಲಿ ನಾವು ಸಿದ್ಧಿಯನ್ನು ಯಾವ ರೀತಿ ಪಡೆದುಕೊಳ್ಳಬಹುದು ಅನ್ನೋದನ್ನು ಸ್ವಲ್ಪ ತಿಳಿದುಕೊಳ್ಳೋಣ. ಜನ್ಮೌಷಧಿ ಮಂತ್ರ ತಪಸ್ಸಮಾಧೀಜ ಸಿದ್ಧಯ ಅಂದರೆ ಸಿದ್ಧಿಗಳನ್ನು ನಾವು ಜನ್ಮ, ಔಷಧಿ, ಮಂತ್ರ, ತಪಸ್ಸು ಮತ್ತು ಸಮಾಧಿಗಳಿಂದ ಪಡೆಯಬಹುದಾಗಿದೆ. ಇದು ಯಾವ ರೀತಿ ಅನ್ನೋದನ್ನು ನಾವು ನೋಡಲಿಕ್ಕೆ ಈ ಒಂದು ಪೂರ್ವಾಕೃತ ಪುಣ್ಯದ ಫಲವಾಗಿ ದೇವತಾದಿ ಜನ್ಮವನ್ನು ಪಡೆದರೆ ಅಲ್ಲಿ ಅಣಿಮಾದಿ ಸಿದ್ಧಿಗಳು ಕೇವಲ ಜನ್ಮದಿಂದಲೇ ದೊರಕುತ್ತವೆ. ಅಂದರೆ ನಮಗೆಲ್ಲ ಗೊತ್ತಿದೆ, ಕೆಲವರು ಬೈ ಬರ್ತ್ ಅಂದರೆ ಜನ್ಮದಿಂದಲೇ ಅವರು ಈ ಒಂದು ಸಿದ್ಧಿಯನ್ನು ಪಡೆದುಕೊಂಡು ಬಂದಿರ್ತಾರೆ. ಅದೇ ರೀತಿಯಾಗಿ ಇದನ್ನು ನಾವು ಜನ್ಮದಿಂದ ಆಗುವ ಸಿದ್ಧಿ ಅಂತಂದೇಳಿ ಕರೀಬೋದು. ಕೆಲವೊಂದು ನಮಗೆ ರಾಸಾಯನಿಕಗಳನ್ನು ಸೇವಿಸುವುದರ ಮೂಲಕ ಅಂದರೆ ಅದನ್ನು ನಮ್ಮ ದೇಹಕ್ಕೆ ಸೇರಿಸುವುದರ ಮೂಲಕ ಅಜರತ್ವ, ಅಮರತ್ವಾದಿಗಳನ್ನು ಪಡೆಯಬಹುದು. ಅಂದರೆ ಕೆಲವೊಂದು ನಾವು ವಿಶೇಷ ರೀತಿಯ ಪ್ರಕೃತಿಯಲ್ಲಿ ದೊರೆಯುವ ರಾಸಾಯನಿಕಗಳನ್ನು ನಮ್ಮ ದೇಹಕ್ಕೆ ಸೇರಿಸುವ ಮೂಲಕ ನಾವು ಏನು ಮಾಡ್ತೇವೆ, ಈ ಸಿದ್ಧಿಯನ್ನು ಪಡ್ಕೊಳ್ಬೋದು. ಅಂದರೆ ಅಜರತ್ವ, ಅಮರತ್ವಾದಿಗಳನ್ನು ಪಡ್ಕೊಳ್ತೇವೆ. ಇದು ಔಷಧಿಯಿಂದ ಆಗುವ ಸಿದ್ಧಿ ಅಂತಂದು ಹೇಳ್ಬಿಟ್ಟು ಕರಿತೀವಿ ನಾವು. ಅದೇ ರೀತಿಯಾಗಿ ಕೆಲವು ವಿಶೇಷ ದೇವತೆಗಳ ಮಂತ್ರಗಳನ್ನು ನಾವು ನಿಷ್ಠೆಯಿಂದ, ಪ್ರಾಮಾಣಿಕೆಯಿಂದ ಜಪಿಸುವುದರ ಮೂಲಕ ಈ ಅಣಿಮಾದಿ ಸಿದ್ಧಿಗಳನ್ನು ಪಡೆಯಬಹುದಾಗಿದೆ. ಅಂದರೆ ನಾವು ಕೆಲವೊಂದು ದೇವತೆಗಳ ಮಂತ್ರಗಳನ್ನು ಬಹಳಷ್ಟು ಶ್ರದ್ಧೆಯಿಂದ ಜಪಿಸಿದ್ದೇ ಆದರೆ ಆ ಸಿದ್ಧಿಯನ್ನು ಪಡೆದುಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ. ಇದನ್ನು ಮಂತ್ರಸಿದ್ಧಿ ಅಂತಂದೇಳಿ ಕರೆಯಬಹುದಾಗಿದೆ. ಅದೇ ರೀತಿಯಾಗಿ ನಾವು ಶರೀರ ಶೋಷಣ ರೂಪದ ತಪಸ್ಸಿನಿಂದ ಅಂದರೆ ನಮ್ಮ ದೇಹವನ್ನು ಶೋಷಣೆ ಅಂದರೆ ನಾವು ಸರಿಯಾದ ರೀತಿಯಲ್ಲಿ ಅದನ್ನು ವ್ಯವಸ್ಥಿತವಾದ ರೀತಿಯಲ್ಲಿ ತಪಸ್ಸು ಮಾಡುವುದರ ಮೂಲಕ ನಾವು ಈ ಒಂದು ಸಿದ್ಧಿಯನ್ನು ಪಡೆದುಕೊಳ್ಳೋಕ್ಕಾಗುತ್ತೆ. ಇದರಲ್ಲಿ ವಿಶೇಷವಾಗಿ ವಿಶ್ವಾಮಿತ್ರ ಮಹರ್ಷಿಯನ್ನು ನಾವು ಈ ಒಂದು ತಪಸ್ಸಿನಿಂದ ಪಡೆದಂಥ ಸಿದ್ಧಿ ಅಂತ ಪಡೆದುಕೊಳ್ಳಿಕ್ಕೆ ಒಂದು ಉದಾಹರಣೆಯನ್ನು ನೀಡಬಹುದಾಗಿದೆ. ಆ ಒಂದು ವಿಶ್ವಾಮಿತ್ರನಂತೆ ನಾವು ಸಹ ಶರೀರ ಶೋಷಣ ರೂಪದ ಮೂಲಕ ತಪಸ್ಸನ್ನು ಮಾಡುವುದರ ಮೂಲಕ ಸಿದ್ಧಿಯನ್ನು ಪಡ್ಕೊಳ್ಬೋದು. ಇದು ತಪಸ್ಸಿದ್ಧಿ ಅಂತ ಕರಿಬೋದು. ಅದೇ ರೀತಿಯಾಗಿ ಸಮಾಧಿ ರೂಪವನ್ನು ತಾಳೋದು. ಸಾಕಷ್ಟು ನಮಗೆ ಗೊತ್ತಿದೆ ಈ ಸಮಾಧಿ ರೂಪವನ್ನು ಯಾವ ರೀತಿಯಲ್ಲಿ ನಾವು ಪಡೆದುಕೊಳ್ಳಬಹುದು ಅಂತಂದೇಳ್ಬಿಟ್ಟು ಆ ಒಂದು ರೀತಿಯಲ್ಲಿ ನಾವು ಸಿದ್ಧಿ ಪಡ್ಕೊಂಡಾಗ ಅದು ಸಮಾಧಿ ರೂಪದ ಸಿದ್ಧಿ ಅಂತಾಗುತ್ತೆ. ಈ ರೀತಿಯಾಗಿ ಈ ಒಂದು ಕೈವಲ್ಯ ಪಾದದ ಪ್ರಥಮ ಸೂತ್ರದಲ್ಲಿ ಜನ್ಮೌಷಧಿ ಮಂತ್ರ ತಪಸ್ಸಮಾಧೀಜ ಸಿದ್ಧಯ ಅಂದರೆ ಈ ಒಂದು ಸಿದ್ಧಿಯನ್ನು ನಮ್ಮ ಜನ್ಮದ ಮೂಲಕ, ಔಷಧಿಗಳ ಮೂಲಕ, ಮಂತ್ರದ ಮೂಲಕ, ತಪಸ್ಸಿನ ಮೂಲಕ ಮತ್ತು ಸಮಾಧಿಯ ಮೂಲಕ ಸಿದ್ಧಿಗಳನ್ನು ಪಡೆಯಬಹುದಾಗಿದೆ. ಈ ರೀತಿ ನಾವು ಈ ಕೈವಲ್ಯಪಾದ ಪ್ರಥಮ ಸೂತ್ರವನ್ನು ತಿಳಿದುಕೊಳ್ಳಬಹುದಾಗಿದೆ. ಎಲ್ಲರಿಗೂ ಧನ್ಯವಾದಗಳು. ಶುಭವಾಗಲಿ.